ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಕೋಟ್ಯಾಂತರ ಅಭಿಮಾನಿಗಳ ಆಸೆ, ಅವರ ಕೋರಿಕೆ, ಅವರನ್ನ ಪ್ರೀತಿಸೋರ ಆಸೆ. ಇದಕ್ಕೆಲ್ಲ ಈ ದಿನ ಮನ್ನಣೆ ಸಿಕ್ಕಿದೆ ಅಂತ ನನಗೆ ಅನಿಸ್ತಿದೆ. ಅಭಿಮಾನಿಗಳ ಸಂತೋಷನೇ ನಮ್ಮ ಸಂತೋಷ. ಇಲ್ಲಿ ನಮ್ದೇನೂ ಇಲ್ಲ, ಎಲ್ಲ ಅಭಿಮಾನಿಗಳಿಗೆ ಅರ್ಪಿತ. ಈ ಒಂದು ಸಂತೋಷಕ್ಕೆ ಕಾರಣರಾದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಆಮೇಲೆ ಸರ್ಕಾರದ ಎಲ್ಲ ಸದಸ್ಯರಿಗೂ ಎಲ್ಲರೂ ಕಾರಣರಾಗಿದ್ದಾರೆ. ಅವರೆಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂತೋಷ ಹೇಳೋಕ್ಕಾಗಲ್ಲ. ಸಂತೋಷ ಆದಾಗ ಮಾತುಗಳು ಬರಲ್ಲ. ಅಭಿಮಾನಿಗಳು ತುಂಬ ಸಂತೋಷವಾಗಿದ್ದಾರೆ. ಅವರನ್ನು ನೋಡಿ ನಮಗೆ ಸಂತೋಷ ಅಷ್ಟೇ. ಇದು ನಮಗೆ ಬಂದಿದ್ದಲ್ಲ, ಈ ಪ್ರಶಸ್ತಿ ಅಭಿಮಾನಿಗಳಿಗೆ ಸೇರಿತ್ತು. ಹೇಳಿದರೆ ಎಲ್ಲರ ಒಂದು ಕೋರಿಕೆಯೂ ಇದರಲ್ಲಿ ಸೇರಿದೆ, ಒಬ್ಬರದ್ದೇ ಅಲ್ಲ. ಅಖಂಡ ಕರ್ನಾಟಕ ಜನತೆಯ ಕೋರಿಕೆ ಇದು. ಸೊ ಅವರೆಲ್ರಿಗೂ ಮನ್ನಣೆ ಸಿಗಿದೆ, ಅವರ ಆಸೆಗೆ ಒಂದು ಉತ್ತರ ಸಿಕ್ಕಿದೆ. ಸೊ ಹಾಗಾಗಿ ಅವರ ಸಂತೋಷ ನಮ್ಮ ಸಂತೋಷ, ನಮ್ಮ ಕುಟುಂಬದವರಿಗೆ ಅಭಿಮಾನಿಗಳ ಸಂತೋಷನೇ ನಮಗೆ ಸಂತೋಷ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಭಗವಂತ ಎಲ್ಲ ನಿರ್ಣಯ ಮಾಡಿಬಿಟ್ಟಿರ್ತಾನೆ. ನಾವೇನೇ ಅಂದ್ಕೊಂಡಿದ್ದು ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು. ಆ ಸಮಯಕ್ಕೆ ಕಾಯಬೇಕು ನಾವು ಅಷ್ಟೇ. ಯಾವಾಗ ಅಂತ ನಮಗೆ ಗೊತ್ತಿಲ್ಲ, ಬಟ್ ಬಂದಾಗ ನಮಗೆ ಗೊತ್ತಾಗಿದೆ, ಓ ಈ ಸಮಯ ಬಂದಿದೆ ಅಂತ. ಸೊ ಆ ಸಮಯ ಅವನು ಬಂದಿದೆ. ಅದರಲ್ಲೂ ಅವರು 75 ವರ್ಷದಲ್ಲಿ ಇದು ಬರಬೇಕಾಗಿತ್ತು ಅಂತ ನಿರ್ಣಯ ಆಗಿತ್ತು ಅನಿಸುತ್ತೆ, ಬಂದಿದೆ. ಸೊ ಇನ್ನೂ ಸಂತೋಷ. ಅಭಿಮಾನಿಗಳಿಗೆ ಮತ್ತಷ್ಟು 2ರಷ್ಟು ಸಂತೋಷವಾಗಿದೆ. ಅಷ್ಟೇ ಸಾಕು. ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಕೋಟ್ಯಾಂತರ ಅಭಿಮಾನಿಗಳ ಆಸೆ, ಅವರ ಕೋರಿಕೆ, ಅವರನ್ನ ಪ್ರೀತಿಸೋರ ಆಸೆ. ಇದಕ್ಕೆಲ್ಲ ಈ ದಿನ ಮನ್ನಣೆ ಸಿಕ್ಕಿದೆ ಅಂತ ನನಗೆ ಅನಿಸ್ತಿದೆ. ಅಭಿಮಾನಿಗಳ ಸಂತೋಷನೇ ನಮ್ಮ ಸಂತೋಷ. ಇಲ್ಲಿ ನಮ್ಮದೇನೂ ಇಲ್ಲ, ಎಲ್ಲ ಅಭಿಮಾನಿಗಳಿಗೆ ಅರ್ಪಿತ. ಈ ಒಂದು ಸಂತೋಷಕ್ಕೆ ಕಾರಣರಾದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಆಮೇಲೆ ಸರ್ಕಾರದ ಎಲ್ಲ ಸದಸ್ಯರಿಗೂ ಎಲ್ಲರೂ ಕಾರಣರಾಗಿದ್ದಾರೆ. ಅವರೆಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂತೋಷ ಹೇಳೋಕ್ಕಾಗಲ್ಲ. ಸಂತೋಷ ಆದಾಗ ಮಾತುಗಳು ಬರಲ್ಲ. ಅಭಿಮಾನಿಗಳು ತುಂಬ ಸಂತೋಷವಾಗಿದ್ದಾರೆ. ಅವರನ್ನು ನೋಡಿ ನಮಗೆ ಸಂತೋಷ ಅಷ್ಟೇ. ಇದು ನಮಗೆ ಬಂದಿದ್ದಲ್ಲ, ಈ ಪ್ರಶಸ್ತಿ ಅಭಿಮಾನಿಗಳಿಗೆ ಸೇರಿತ್ತು. ಹೇಳಿದರೆ ಎಲ್ಲರ ಒಂದು ಕೋರಿಕೆಯೂ ಇದರಲ್ಲಿ ಸೇರಿದೆ, ಒಬ್ಬರದ್ದೇ ಅಲ್ಲ. ಅಖಂಡ ಕರ್ನಾಟಕ ಜನತೆಯ ಕೋರಿಕೆ ಇದು. ಸೊ ಅವರೆಲ್ರಿಗೂ ಮನ್ನಣೆ ಸಿಗಿದೆ, ಅವರ ಆಸೆಗೆ ಒಂದು ಉತ್ತರ ಸಿಕ್ಕಿದೆ. ಸೊ ಹಾಗಾಗಿ ಅವರ ಸಂತೋಷ ನಮ್ಮ ಸಂತೋಷ, ನಮ್ಮ ಕುಟುಂಬದವರಿಗೆ ಅಭಿಮಾನಿಗಳ ಸಂತೋಷನೇ ನಮಗೆ ಸಂತೋಷ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಭಗವಂತ ಎಲ್ಲ ನಿರ್ಣಯ ಮಾಡಿಬಿಟ್ಟಿರ್ತಾನೆ. ನಾವೇನೇ ಅಂದ್ಕೊಂಡಿದ್ದು ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು. ಆ ಸಮಯಕ್ಕೆ ಕಾಯಬೇಕು ನಾವು ಅಷ್ಟೇ. ಯಾವಾಗ ಅಂತ ನಮಗೆ ಗೊತ್ತಿಲ್ಲ, ಬಟ್ ಬಂದಾಗ ನಮಗೆ ಗೊತ್ತಾಗಿದೆ, ಓ ಈ ಸಮಯ ಬಂದಿದೆ ಅಂತ. ಸೊ ಆ ಸಮಯ ಅವನು ಬಂದಿದೆ. ಅದರಲ್ಲೂ ಅವರು 75 ವರ್ಷದಲ್ಲಿ ಇದು ಬರಬೇಕಾಗಿತ್ತು ಅಂತ ನಿರ್ಣಯ ಆಗಿತ್ತು ಅನಿಸುತ್ತೆ, ಬಂದಿದೆ. ಸೊ ಇನ್ನೂ ಸಂತೋಷ. ಅಭಿಮಾನಿಗಳಿಗೆ ಮತ್ತಷ್ಟು 2ರಷ್ಟು ಸಂತೋಷವಾಗಿದೆ. ಅಷ್ಟೇ ಸಾಕು.